ನಾನು ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ. ನೀ ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನೀ ನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಬರೆದವರಿಗೆ ಸೌಭಾಗ್ಯವು ತಾನೆ. ಶೀಲಾ, ಈ ಊರಲ್ಲಿ ನಾನೊಬ್ಬಳೇ ಮಹಾನ್ ಪತಿರತಿ ಎಂದು ಈ ಎಮ್ಮೆಲ್ಲೆ ದೇವೇಂದ್ರ ಮುಂದೆ ಬೆಂಕದ ಒಪ್ಪಿಸಿ ಈ ಊರಲ್ಲಿ ತಿರುಗಾಡ್ತೀಯಲ್ಲ, ತಿರುಗು ತಿರುಗು ಕಬ್ಬಳಕ್ಕಾದಷ್ಟು ಕಂಬರರಿಗೆ ಲಾಭವಿದ್ದಂತೆ. ಶೀಲಾ ಬಾಲಿಕೆಂತೆ ಹೆಣ್ಣುಗಳು ಈ ಕಾಮಕರ ಕಣ್ಣಿಗೆ ಬಿದ್ದರೆ ಅವರ ಕಥೆ ಫಿನಿಶ್. ಶೀಲಾ, ಸಮಯ ಸಾಧಿಸಿಕೊಂಡು ತರದ ಗೂಡಿಗೆ ಕಾಮ ಎಂಬ ಕಟ್ಟಿಗೆಯಿಂದ ನಿನ್ನ ಶೀಲ ಸುಟ್ಟು ಭಸ್ಮ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಿನ್ನ ತುಂಬಿದ ಮನೆ ಎಂದು ಸಾಗರ್ನಿಂದಲೇ ಹಂದಿ ನಾಯಿಗಳ ವಾಸ ಮಾಡುವಂತೆ ಬಿಡಾರ್ಯ ಮಾಡುವುದೇ ಈ ದೇವೇಂದ್ರನ ರಾಮ. ನಿನ್ನ ತಮ್ಮ ಸಾಗರ್ ಈಗಾಗಲೇ ಗಾಣಕ್ಕೆ ಸಿಕ್ಕಂತೆ ಮೀನದಂತೆ ಸಿಕ್ಕಿ ಬಿದ್ದಿದ್ದಾನೆ ನನ್ನ ಬಂಧನದಲ್ಲಿ. ಅವನಿಂದಲೇ ನಿಮ್ಮ ಮನೆಯಿಂದ 3 ಬಾಗಿಲು ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಮಂಗ ಲೇ ಮಂಗ, ನೀವು ಕಳಿಸಿದ್ದು ಈ ಮಂಗ ಪಕ್ಕ ಮಾಡ್ಕೊಂಬಂದ್ರಿ ಅಂದರೆ ಕಿವ್ಯಾಗ ಇದ್ದದ್ದೊಂದು ಇಲ್ಲದ್ದೊಂದು ಮಂಗ, ನಿಮ್ಮಂತ ಸಕರಿಗಳು ನಮ್ಮಂತವ್ರಿಗೆ ಬೆಂಗಾಲವಾಗಿರುವಾಗ ನಮ್ಮಂತ ಬಂಡ ಪುಂಡರ ಪುಂಡಾಟಿಕೆ ದಿನನಿತ್ಯ ರೈತರ ಮೇಲೆ ಗುಡುಗು ಸಿಡಿಲಿನಂತೆ ಗುಡುಗು ಹಾಕ್ತಾ ಇದ್ದೇವೆ. ಇರಲಿ, ಸಾಗರ್ ಯಾವಾಗ ಬರ್ತಾನೆ ಎಂದ. ಈಗ ಬರಂಗ ಮಾಡೇನ್ರಿ, ಅಲ್ಲೆಲ್ಲರ ದಾರ್ಯಾಗ ಬರಕ್ ಹತ್ತಿರ್ಬೇಕು ದನ್ಯರ ಬಂದ್ ನೋಡ್ರಿ. ಚಿತ್ತೂರಪ್ಪ ಎಮತ್ತರ್ ನಮಸ್ಕಾರ ಎಮ್.ಎಲ್.ಎ ಅವರಿಗೆ. ಸರ್, ನೀವು ಮಾಡಿದ ಹಣ ಸಹಾಯ ಎಂದಿಗೂ ಮರೆಯೋದಿಲ್ಲ ಈ ಬಡವ. ಸಾಗರ್, ಈ ಸಮಾಜದಲ್ಲಿ ನಾನು ಮಾಡಿದ ಉಪಕಾರ ಒಂದು ಸಣ್ಣ ಕಿಲಿಬಿನ ಇಳವುದ್ದಂತೆ. ಸಾಗರ್, ಈ ಸಮಾಜದಲ್ಲಿ ನೀನು ಇನ್ನೊಟ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ನೀವು ನನಗೆ ಇನ್ನಷ್ಟು ಮನಸ್ಸು ಮಾಡಬೇಕು. ನಾನು ಮನಸ್ಸು ಮಾಡಬೇಕಾದರೆ ನಿನ್ನ ಹೃದಯವನ್ನು ಕಲ್ಲಿನಕ್ಕಿಂತ ಕಠೋರವಾಗಿ ಮಾಡಿಕೊಳ್ಳಬೇಕು. ಅದು ನಿನ್ನಿಂದ ಸಾಧ್ಯವೇ? ಅಸಾಧ್ಯ. ಅಸಾಧ್ಯ ಎನ್ನುವ ಪದ ನನ್ನ ಲೈಫ್ನಲ್ಲೇ ಇಲ್ಲ. ಈ ಮಬ್ಬು ಕುರಿ ನಿಮ್ ಬೋನಿಗೆ ಬೀಳಂತ ಕಾಣ್ತೈತಿ. ಬಿಡಬೇಡ್ರಿ, ಇನ್ನಷ್ಟು ಪೊಂಗೆ ಉಗಿದೇ ಬಿಡ್ರಿ. ಹೌದು ಮಂಗ, ದೊಡ್ಡ ದೊಡ್ಡ ಸರ್ಪದ ಎಡೆಯ ಮುರಿದುಕೊಂಡು ನನ್ನ ಬಲೆಯಲ್ಲಿ ಬಿದ್ದಿರುವಾಗ ಇನ್ನು ಈ ಮಬ್ಬು ಕುರಿಗೆ ಹೇಗೆ ಗೊತ್ತವಾಗಬೇಕು? ಸರ್, ನೀವು ಕರೆಸಿದ ಕಾರಣ ಸ್ವಲ್ಪ ಬೇಗ ಹೇಳ್ರಿ. ಯಾಕೆಂದ್ರೆ ಮನೆಯಲ್ಲಿ ನನ್ನ ವೈಫು ಒಬ್ಳೆ ಕಾಯ್ತಾ ಇದ್ದಾಳೆ. ಕಾಯ್ತಿರಬೇಕು ಸಾಗರ್, ಯಾಕಂದರೆ ಹೊಸ ಸಂಸಾರ ಗಂಡ ಹೆಂಡೆಂದರು ಸಂತೋಷದಿಂದಿರಬೇಕಾದರೆ ನೀನು. ಸರ್, ಎಮ್.ಎಲ್.ಎ ಅವರೇ, ನೀವು ಕರೆಸಿದ ಕಾರಣ ಸ್ವಲ್ಪ ಬೇಗ ಹೇಳಿದ್ರೆ ನಾ ಮುಂದೆ ಏನಾದರೂ ಮಾತಾಡ್ಬೋದು. ಸಾಗರಪ್ಪ, ಏನಲ್ಲಪ್ಪ, ಬಾರ್ ಅಂಗಡಿಯಾಗ ಒಂದು ಓಟಿ ಟೂಬ್ ತಗೊಂಡು ಇಬ್ಬರು ಅರ್ಧ ಹಾಕ್ಯಾನ ಕುಡಿಯಬೇಕಾರೆ ಹೇಳಿನಲ್ಲ, ಅದ ವಿಷಯ ನೋಡ್ತಮ್ಮ. ನೋಡಿ ಯಜಮಾನ್ರಿ, ನೀವು ನನ್ನ ತಲೆಯಲ್ಲಿ ತುಂಬಿದ ಬಾಂಬು ನಮ್ಮ ಮನೆಯಲ್ಲಿ ಸ್ಫೋಟಗೊಳಿಸಬೇಕಾದರೆ ನೀವು ನನಗೆ ಇನ್ನಷ್ಟು ಮನಸ್ಸು ಮಾಡಬೇಕು. ನಾನು ಹಣದ ಸಹಾಯ ಲಕ್ಷ್ಮಿ ನನ್ನ ಮನೆಯಲ್ಲಿ ಕಾಲ ಮುರಿದುಕೊಂಡು ಬಿದ್ದಿರುವಾಗ ಈ ಲಕ್ಷ್ಮಿ ಪುತ್ರನಿಗೆ ಹಣ ಕೊಡಲು ಸದಾ ಸಿದ್ಧನಾಗಿರುವೆ. ಕೇಳು, ಲಕ್ಷನ ಇಲ್ಲ 2 ಲಕ್ಷನ. ನೀವು ನನಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ನೀವು ಹೇಳಿದ ಕೆಲಸವನ್ನು ಗಪ್ ಚುಪ್ ಮಾಡಿ ಮುಗಿಸುತ್ತಾನೆ ಈ ಸಾಗರ್. ಮಂಗ, ಒಳಗೆ ಹೋಗಿ 2 ಲಕ್ಷ ರೂಪಾಯಿ ತಂದ ಕೊಟ್ಟ ಬಿಡು ಸಾಗರನಿಗೆ. ಸಾಗರ್, ಹಣ ಸಿಗುತ್ತದೆ ಎಂದು ಕಂಠಮಠ ಬ್ರ್ಯಾಂಡಿ ಕುಡಿದು ಹೆಂಡತಿಯ ಪಕ್ಕದಲ್ಲಿ ನಿದ್ದೆ ಮಾಡಿದರೆ ಮುಂದೆ ನಿನ್ನ ಕೈಯಲ್ಲಿ ಸದೀವಿಧಾನ ಆಗತ್ತೆಯೋ ಯಾಚರ. ಸಾಗರಪ್ಪ, ಇದ್ರಾಗ ಅರ್ಧ ಎಕರೆ ಇದ್ದದ್ದು ಅರ್ಧ ಎಕರೆ ಹೊಲ ಮಾರಿ ನಮ್ಮ ತನ್ಯರ್ದ ತರಕ ತಂದ ನೀವು ಒಂದು 2 ಲಕ್ಷ ರೂಪಾಯಿನ ಸಾಗರಪ್ಪ. ಎಮ್.ಎಲ್.ಎ ಅವರೇ, ನಾಳೆ ನಮ್ಮ ಮನೆಯಲ್ಲಿ ಕದನದ ಕೋಲಾಹಲ. ನಾನಿನ್ನು ಬರುತ್ತೇನೆ. ಮಂಗ, ಹೇಗಿದೆ ಈ ದಶಮುಖನ ದಶಾವತಾರ? ಈ ನಿಮ್ಮ ಅವತಾರ ಇವ್ರಿಗೆ
ತಿಳಿಬೇಕಾದ್ರೆ ಈ ಮಂಗನ ಮಕ್ಕಳಿಗೆ ಇನ್ನೇನು ಸಾಕು ದುಡ್ಡು ಬಂದ್ರೆ ಸಾಧ್ಯವಿಲ್ರಿ ದನರ ಲೇ ರಾಮ, ಈ ಊರಿನಲ್ಲಿ ನಂದೇ ಒಂದು ಧರ್ಮ ತುಂಬಿದ ಮನೆಯೆಂದು ಈ MLA ದೇವೇಂದ್ರನಿಗೆ ಈ ಏಕವಚನದಲ್ಲಿ ಸಂಭವಿಸಿದ ಮಾತುಗಳು ಇನ್ನು ನನ್ನ ಕಿವಿಯ ಸ್ಫುಟದಲ್ಲಿ ಶಬ್ದ ಮಾಡ್ತಾ ಇರುವುದು. ಜೀವ ತುಂಬಿದ ನನ್ನ ತಮ್ಮನಿಂದಲೇ ನಿಮ್ಮ ಮನೆ ಬಿರುಕು ಬಿಟ್ಟ ಗೋಡೆಯಂತೆ ಮಾಡುವುದೇ ನನ್ನ ಕೆಲಸ. ಆಮೇಲೆ ನಿಮ್ಮ ಮನೆಯಲ್ಲಿ ಹಂದಿ ನಾಯಿಗಳ ವಾಸ ಮಾಡುವಂತೆ ಪಿಡಾರಿ ಮಾಡುವುದೇ ಈ ದೇವೇಂದ್ರನ ಕೆಚ್ಚು. ನಡಿ ಮಂಗ, ಹೋಗೋಣ. ಸರೋಜ, ರೂಪದಲ್ಲಿ ನೀನು ಪುಟಕಿಟ್ಟ ಬಂಗಾರವಿದ್ದಂತೆ. ನನ್ನ ಕಣ್ಣಿನ ಅಂಚಿನ ತುಂಬೆಲ್ಲ ನಿನ್ನ ಸೌಂದರ್ಯವೇ ತುಂಬಿಕೊಂಡಿರುವಾಗ ನಾನು ನಿನ್ನನ್ನು ಹೇಗೆ ಮರೆಯಲಿ ಸರೋಜ? ಆ ನಿನ್ನ ತುಂಬ ಯೌವನ ನನ್ನನ್ನು ಕೆಣಕುತ್ತದೆ. ಆ ನಿನ್ನ ಮನೋಮೋಹಕ ತುಟಿಗಳು ನನ್ನನ್ನು ಅಣಕಿಸುತ್ತವೆ. ಆ ನಿನ್ನ ಮೀನಿನಂತ ಕಣ್ಣುಗಳು ನನ್ನನ್ನು ಚುಚ್ಚಿ ಚುಚ್ಚಿ ಕೊಲ್ಲುತ್ತವೆ. ಸರೋಜ, ಈ ನನ್ನ ತೋಳುಗಳು ನಿನ್ನ ಅಪ್ಪಿಗೆಯನ್ನು ಬಯಸುತ್ತವೆ. ಸರೋಜ, ಈ ಹುಚ್ಚು ಪ್ರೇಮಿಯ ಕ್ರೀಡಾಂಗಣದಲ್ಲಿ ಪ್ರೇಮದ ಆಟ ಆಡು ಬಾ. ಐ ಲವ್ ಯು ಸುಜಿ, ಐ ಲವ್ ಯು. ನಿನಗಾಗಿ ಹಪಹಪಿಸುವ ಈ ಹುಚ್ಚು ಪ್ರೇಮಿಯ ಕನಸು ನನಸು ಮಾಡಬಾ ನನ್ನ ಪ್ರೀತಿಯ ಹೂವೆ.
ಕನಸೆ. ಈಗ ನಾನು ಕಂಡಂತ ಕನಸು ನನಸಾಗುವುದು ಅಥವಾ ಕನಸು ಕನಸಾಗಿಯೇ ಉಳಿತಿದೆ. ದೇವರೇ, ಎಲ್ಲದೂ ನಿನಗೇ ಬಿಟ್ಟಿದ್ದು. ಏನೋ ಪೊಲೀಸ್ ಆಫೀಸರ್, ಯಾವುದೋ ಒಂದು ಸುಂದರವಾದ ಹುಡುಗಿಯ ಭಾವಚಿತ್ರವನ್ನು ಹಿಡಿದುಕೊಂಡು ಬಂದು ಏಕಾಂತವಾದ ಸ್ಥಳದಲ್ಲಿ ನಿಂತಿರುವೆಯಲ್ಲೋ ಕಿರಣ್. ರೆಕ್ಕೆ ಬಲಿತ ಮೇಲೆ ಹಕ್ಕಿಯು ಆಕಾಶದಲ್ಲಿ ಹಾರಾಡಲು ಬಯಸುತ್ತದೆ. ಧ್ವನಿ ಬಲಿತ ಮೇಲೆ ಕೋಗಿಲೆಯು ಸುಂದರವಾಗಿ ಕೂಗಲು ಬಯಸುತ್ತದೆ. ಹಾಗೆ 25 ವರ್ಷ ದಾಟಿದ ಗಂಡಸು ಯಾವ ಆಶೆಯನ್ನು ಬಯಸುತ್ತಾನೆ, ನೀವೇ ಹೇಳಿ ಕವಿಗಳೇ. ಓಹೋ, ಇದೇನಾ ಸಮಾಚಾರ? ಸಾರಿ ಕಿರಣ್, ನೀನು ಪ್ರೀತಿಸಿ ಮದುವೆಯಾಗುವ ಈ ಭಾರತದ ಕನ್ಯಾಮಣಿ ಹೇಗಿರಬೇಕು ಗೊತ್ತೇ? ತಿಳಿದವರ ಮುಂದೆ ಬುದ್ಧಿ ಪ್ರವಚನ ಮಾಡುವುದು ಒಂದೇ, ಆನೆಯೊಂದಿಗೆ ಗುದ್ದಾಡುವುದು ಒಂದೇ. ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾನು ಬುದ್ಧಿವಂತ ಎಂದಂತಾಯಿತು. ಹೌದು ಕವಿಗಳೇ, ನೀವು ಬುದ್ಧಿಶಕ್ತಿಯಿಂದ ನನಗಿಂತ ಕಡಿಮೆ ಓದಿರಬಹುದು, ಆದರೆ ನಿಮ್ಮ ಬುದ್ಧಿಶಕ್ತಿಯಿಂದ ಅದೆಷ್ಟೋ ಕಥೆ ಕಾದಂಬರಿಗಳನ್ನು ಬರೆದು ಅಂಕುಡೊಂಕಿನ ಸಮಾಜವನ್ನು ತಿದ್ದುವ ಪ್ರಯತ್ನ ಮಾಡುತ್ತೀರಿ. ನಿಜವಾಗ್ಲೂ ಗ್ರೇಟ್ ರಾಮೋ, ಗ್ರೇಟ್. ಕಿರಣ, ಎಲ್ಲ ದುರ್ಗಾದೇವಿಯ ಆಶೀರ್ವಾದ. ಆ ದುರ್ಗಾದೇವಿಯು ಬುದ್ಧಿ ಎಂಬ ಪ್ರೇರಣವನ್ನು ನನ್ನ ಪುಸ್ತಕದಲ್ಲಿ ತುಂಬಿದ್ದಾಳೆ. ಪೆನ್ನು ಎಂಬ ಖಡ್ಗದಿಂದ, ಧರ್ಮವೆಂಬ ಮಸಿಯಿಂದ, ನ್ಯಾಯವೆಂಬ ಬಿಳಿ ಕಾಗದದ ಮೇಲೆ ಈ ಸಮಾಜವನ್ನು ತಿದ್ದಲು ಪ್ರಯತ್ನ ಮಾಡುತ್ತಿದ್ದೇನೆ ಗೆಳೆಯ. ನಿನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಇನ್ನೂ ಹೆಚ್ಚಿನ ಶ್ರೇಯಸ್ಸು ಸಿಗಲೆಂದು ನಮ್ಮೂರಿನ ದೇವರನ್ನ ಬೇಡಿಕೊಳ್ಳುತ್ತೇನೆ. ನಿಲ್ಲು ಕಿರಣ್, ನೀನು ಪ್ರೀತಿಸಿ ಮದುವೆಯಾಗುವಳು ಒಂದು ಸಭ್ಯಸ್ಥ ಗೃಹ ಮನೆತನದವಳಾಗಿರಬೇಕು. ರೂಪದಲ್ಲಿ ಊರ್ವಶಿಯನ್ನು ಮೀರಿಸುವಂತವಳಾಗಿರಬೇಕು. ಒಟ್ಟಾರೆ ಜೀವನ ಪೂರ್ತಿ ನಿನ್ನ ಬಾಳೆಂಬ ಚಕ್ಕಡಿಯ ಗಾಲಿಗೆ ಕೀಲವಾಗಿ ಆ ಬಾಳಿನ ಚಕ್ಕಡಿಯು ಬೀಳದಂತೆ ನೋಡಿಕೊಳ್ಳುವಂತ ಹೆಣ್ಣಾಗಿರಬೇಕೆನ್ನುವುದೇ ನನ್ನ ಆಸೆ. ನಿನ್ನ ಆಸೆ ನೆರವೇರಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಹೋಗಿ ಬಾ ಗೆಳೆಯ.